ಹೆಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಯಾರ್ದಾರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಯಾವ ಥರ ಅಂದರೆ ಫ್ರೆಂಡ್ಸ್, ಮೂರು ಥರ ವಿಂಗಡಿಸಲಾಗಿದೆ. ಒಂದು ಮಾರಣ ಕ್ರಿಯೆ ಥರ ಮಾಡ್ತಾರೆ, ಒಂದು ಉಚ್ಚಾಟನೆ ಥರ ಮಾಡ್ತಾರೆ, ಇನ್ನೊಂದು ವಶೀಕರಣ ಅಂತ ಮಾಡ್ತಾರೆ. ಮೂರೂ ಮೋಸ್ಟ್ ಡೇಂಜರಸ್ ಆಗಿರುತ್ತೆ, ಆಯಿತಾ. ಮಾರಣ ಕ್ರಿಯೆ ಸಾಮಾನ್ಯವಾಗಿ ಎಲ್ಲರಿಗೂ ಅದು ಮಾಡೋಕ್ಕೆ ಆಗಲ್ಲ, ಬಟ್ ಉಚ್ಚಾಟನ ಅಂದರೆ ಒಬ್ರಿಗೊಬ್ರು ಕಿತ್ತಾಡ್ಕೋಬೇಕು, ಆ ಥರ ಮಾಡ್ತಾರೆ. ಮತ್ತು ವಶೀಕರಣ ಅಂದರೆ ಯಾರನ್ನ ಬೇಕಾದ್ರೆ ವಶೀಕರಣ ಅಂದರೆ ಅಟ್ರಾಕ್ಷನ್ ಬರೋಂಗೆ ಮಾಡ್ಕೊಳ್ಳೋದು. ಬಟ್ ಅದು ಗಂಡ ಹೆಂಡತಿ ಒಗ್ಗಟ್ಟಾಗಿರಲಿ ಮತ್ತು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಚೆನ್ನಾಗಿರಲಿ ಅಂತ ಮಾಡಿದಾಗ ಪರವಾಗಿಲ್ಲ. ಬಟ್ ಬೇರೆಯವರು ಬಂದು ಈಗ ಫಾರ್ ಎಕ್ಸಾಂಪಲ್ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಆಗದೆ ಇರೋರು ಯಾರಿರ್ತಾರೆ ಹೇಳಿ? ಫ್ಯಾಮಿಲಿ ಮೆಂಬರ್ಸ್ ಅವರಲ್ವಾ. ಅಂದರೆ ನಾದ್ನಿದಿರಾಗಿರ್ಬೋದು, ಒರ್ಗಿತೀರಾಗಿರ್ಬೋದು, ಮತ್ತು ಅತ್ತೆ ಮಾವ ಆಗಿರ್ಬೋದು, ಆ ಥರ. ಮತ್ತು ಯಾರ್ಯಾರ ದೂರದ್ದು ರಿಲೇಟಿವ್ಸ್ ಆಗಿರ್ಬೋದು. ಸೊ ಅಂಥವರು ಜೆಲಸ್ ಭಾವದಿಂದ ಏನಾರು ಮಾಡಿಸಿದ್ರೆ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂದರೆ ಅವ್ರದ್ದು ಬಟ್ಟೆನ ತೊಗೊಂಡು ಮಾಡ್ಬೋದು. ಅದರಲ್ಲೂ ತುಂಬ ಬೇರೆ ಬೇರೆ ಮೆಥಡ್ಸ್ ಇದೆ. ಸೊ ನಾನು ಇವತ್ತಿನ ಬ್ಲಾಗಲ್ಲಿ ಯಾವುದಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಿಮಗೆ ಅಕಸ್ಮಾತ್ ಯಾರು ಏನಾರು ಮಾಡಿಸಿದ್ದಾರೆ ಅಂತ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ, ಆಯಿತಾ. ಅದನ್ನು ಹೇಗೆ ಕಂಡುಹಿಡಿಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ, ಹೆಂಗೆ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ಏನು ಬೇಕು ಅಂದರೆ ಒಂದು ಮಣ್ಣಿಂದು ದೀಪ ಬೇಕಾಗುತ್ತೆ ಫ್ರೆಂಡ್ಸ್. ಮಣ್ಣಿನ ದೀಪ ತಗೊಳ್ಳಿ, ಇಲ್ಲಾಂದರೆ ಈ ಥರ ಮಂಗಳಾರತಿದು ಮಾಡ್ತೀರಾ ನೋಡಿ. ಸೊ ಮಂಗಳಾರತಿ ಮಾಡೋದನ್ನು ನೀವು ತೊಗೋಬೋದಾಗಿದೆ, ಆಯಿತಾ. ಮಂಗಳಾರತಿ ಮಾಡೋದು. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಫಿಟ್ಕರಿನ ಇಡಬೇಕು. ಆ್ಯಲಮ್ ಅಂತ ಅಂತಾರೆ ನೋಡಿ. ಸೊ ತೋರಿಸ್ತೀನಿ ರೀ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಪನ್ಸಾಲೆ ಅಂಗಡಿಯಲ್ಲಿ ಸಿಗುತ್ತೆ, ದೇವ್ರ ಪೂಜೆ ಸಾಮಾನು ಸಿಗುವಂತಹ ಅಂಗಡಿಯಲ್ಲಿ ಸಿಗುತ್ತೆ. ಆ್ಯಲಮ್ ಅಂತಾರೆ ಇದನ್ನು, ಫಿಟ್ಕರಿ ಅಂತಾರೆ, ಆಯಿತಾ. ಸೊ ಇದು ಬೇಕಾಗುತ್ತೆ. ಸೊ ಒಂದು ಮಣ್ಣಿನ ದೀಪ ತಗೊಳ್ಳಿ. ಮಣ್ಣಿನ ದೀಪ ಅಕಸ್ಮಾತ್ ನಿಮ್ಮನೇಲಿ ಇಟ್ಕೊಂಡಿಲ್ಲ ಅಂದರೆ ಈ ಥರ ಒಂದು ಮಂಗಳಾರತಿ ತೆಗಿತೀರಲ್ಲ, ಅದರಲ್ಲೂ ಯೂಸ್ ಮಾಡ್ಬೋದು. ಸೊ ಇದನ್ನು ಇದರೊಳಗಡೆ ಹಿಂಗಿಡಿ, ಆಯಿತಾ. ಒಂದು ಸ್ವಲ್ಪ ದಪ್ಪ ಪೀಸೇ ಇರಬೇಕು. ಇದಕ್ಕಿಂತ ದೊಡ್ಡದು ಏನು ಬೇಕಾಗಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾದ್ರೂ ನಡೆಯುತ್ತೆ, ಬಟ್ ತುಂಬ ಚಿಕ್ಕದು ಬೇಡ, ಆಯಿತಾ. ಸೊ ಇಷ್ಟು ಬೇಕಾಗುತ್ತೆ ನಿಮಗೆ. ಸೊ ಇದನ್ನು ನೀವು ಏನು ಮಾಡಬೇಕು ಅಂದರೆ ಮಿನಿಮಮ್ 6 ಗಂಟೆ ನಿಮ್ಮ ಒಂದು ಬೆಡ್ರೂಮಲ್ಲಿ ಇಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಆಗ್ತಾ ಇರಲ್ಲ ಅಂದ್ಕೊಳ್ಳಿ, ಯಾವಾಗ ನೋಡಿದ್ರು ಕ್ಲಾಶಸ್ ಆಗ್ತಾ ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ತುಂಬ ಜಗಳ ಆಗೋದಿರ್ಬೋದು, ಮನೆಯಲ್ಲಿ ಒಂಥರ ಶಾಂತಿನೇ ಇಲ್ಲದೇ ಇರೋಂಗಾಗಿರುತ್ತೆ. ಸೊ ಅಂಥವ್ರು ಏನು ಮಾಡಿ ಅಂದರೆ ನಿಮ್ಮ ಬೆಡ್ರೂಮಲ್ಲಿ ಇದನ್ನು ಇಟ್ಕೋಬೇಕಾಗುತ್ತೆ. ಯಾವುದು? ಫಿಟ್ಕರಿನ ಈ ಥರ, ಆಯಿತಾ. ಇಲ್ಲ ದೀಪದಲ್ಲಿ ಇಟ್ಕೊಳ್ಳಿ, ಇಲ್ಲ ಈ ಥರದ್ರಲ್ಲಿ ಇಟ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಮೂಲೆಯಲ್ಲಿ ಇಟ್ಬಿಡಿ. 6 ಗಂಟೆ ಮಿನಿಮಮ್ ಬಿಡಲೇಬೇಕು ನೀವು, ಆಯಿತಾ. ಅಕಸ್ಮಾತ್ ಬೇರೆ ಏನಾರ ಅಂದರೆ ನೀವು ಬೇರೆಯವ್ರದ್ದು ಅಕಸ್ಮಾತ್ ಮನೆಯಲ್ಲಿ ಜಗಳಗಳು ಆ ಥರ ಏನಾರ ಆದರೆ ಹಾಲಲ್ಲಿ ಇಟ್ಕೋಬೋದು, ಆಯಿತಾ. ಡೈನಿಂಗ್ ಹಾಲಲ್ಲಿ ಇಡ್ಬೋದು. ಇಲ್ಲಾಂದರೆ ನಿಮಗೆ ದುಡ್ಡು ಕಾಸೇ ನಿಲ್ತಾ ಇರಲ್ಲ, ಕೆಲವರು ಅದಕ್ಕೂ ಮಾಡ್ತಾರಲ್ವಾ. ಅಂದರೆ ಅವ್ರ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಅಭಿವೃದ್ಧಿ ಆಗಬಾರ್ದು ಅಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋರು ಇದ್ದಾರೆ ಇವಾಗಿನ ಇದರಲ್ಲಿ. ಸೊ ಅಂಥದ್ದು ಏನಾಗುತ್ತೆ ಅಂದರೆ ಮನಿ ನಿಂತ್ಕೋತಾನೆ ಇರಲ್ಲ, ಅಂದರೆ ದುಡ್ಡು ನಿಲ್ತಾನೆ ಇರಲ್ಲ, ಖರ್ಚಾಗ್ತಾನೆ ಇರುತ್ತೆ. ಸೊ ಅಂಥವರು ಏನು ಮಾಡಿ ಅಂದರೆ ಅಡುಗೆ ಮನೆಯಲ್ಲಿ ಇಡಿ, ಕಿಚನಲ್ಲಿ ಇಟ್ಬಿಡಿ. 6 ಗಂಟೆ ಇದನ್ನು ಒಂದು ಸೈಡಲ್ಲಿ ಮೂಲೆಯಲ್ಲಿ ಇಟ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಡಿ. ದಕ್ಷಿಣ ದಿಕ್ಕಲ್ಲಿ ಇಟ್ಟರೆ ಬೇಗ ಅದು ರಿಸಲ್ಟ್ ಕೊಡುತ್ತೆ, ದಕ್ಷಿಣ ಮೂಲೆ, ಆಯಿತಾ. ಸೊ ನೋಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಯಾವುದಕ್ಕಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಸೈಡ್ ಮೂಲೆಯಲ್ಲಿ ಇಟ್ಬಿಡಿ. ಸೊ ಇದನ್ನಿಟ್ರೆ 6 ಗಂಟೆ ಬಿಟ್ರಿ. ಇವಾಗ ಏನು ಮಾಡಬೇಕು ಅಂದರೆ ಲವಂಗ ತೊಗೋಬೇಕು. 5 ಲವಂಗ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ 5 ಲವಂಗನ ತೊಗೊಂಡಿದ್ದೀನಿ. ಸೊ ಅದನ್ನು ಇದರೊಳಗಡೆ ನಾನು ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ 5 ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಇದರೊಳಗಡೆ ಹಾಕ್ಕೊಂಡೆ. ಸೊ ಅದಾದಮೇಲೆ ಏನು ಅಂದರೆ 5 ಕರ್ಪೂರನ ನೀವು ತೊಗೋಬೇಕಾಗುತ್ತೆ. ಸೊ ಆಯಿತಾ ಫ್ರೆಂಡ್ಸ್, ಫಸ್ಟ್ ಏನು ಮಾಡಿದ್ವಿ ಅಂದರೆ ಫಿಟ್ಕರಿನ 6 ಗಂಟೆ ಅದರಲ್ಲೇ ಇಡೋಕ್ಕೆ ಬಿಟ್ವಿ. ಅಂದರೆ ಒಂದು ರೂಮಲ್ಲಿ 6 ಅವರ್ಸ್ ಬಿಡಬೇಕು ಅದನ್ನು, ಆಯಿತಾ. ಸೊ ಕಂಡುಹಿಡಿಯೋಕ್ಕೆ ನೆಗೆಟಿವಿಟಿ ಎಲ್ಲ ಹೇಳ್ಕೊಳ್ಳುತ್ತದು. ಸೊ ಅದಾದಮೇಲೆ ನೀವು ಅದರಲ್ಲಿ 5 ಲವಂಗ ಹಾಕಬೇಕು, ಮತ್ತು 1 ಕರ್ಪೂರ ಇಲ್ಲ 3 ಕರ್ಪೂರ ಇಲ್ಲ 5 ಕರ್ಪೂರ, ಆ ಥರ ಒಂದು ಕರ್ಪೂರನ ಹಾಕೋಬೇಕು. ಸೊ ನೋಡಿ ನಾನು ಕರ್ಪೂರದ ಹಾಕಿದ್ದೀನಿ. ಸೊ ಆ ಥರ, ಆಯಿತಾ. ಸೊ ಅದನ್ನು ಹಾಕ್ಬಿಟ್ಟು ಏನು ಮಾಡಿ ಅಂದರೆ ಅದನ್ನು ಬರ್ನ್ ಮಾಡಬೇಕಂದ್ರೆ ಹಚ್ಚಿಸ್ಬೇಕು ಅದನ್ನು. ಸೊ ನೀವು ಹಚ್ಚಿಸಿದಾಗ ಇದು ಏನು ಸುಟ್ಟುಬಿಟ್ಟು ಕರೆಕ್ಟ್ಲಾಗಬೇಕು ಅಂತ ಏನಿಲ್ಲ, ಆಯಿತಾ. ಸೊ ಇದನ್ನು ತೆಗೆದಿಡಿ, ಪಕ್ಕದಲ್ಲಿ ಇಡಬೇಕು. ಇದ್ರದ್ದು ಜಾಗ ಏನಿರುತ್ತೋ ಇದ್ರ ಪಕ್ಕದಲ್ಲಿ ಇಡಿ, ಸೈಡಲ್ಲಿ. ಇದನ್ನು ಮಾತ್ರ ಹಚ್ಚಿಸ್ಬೇಕು, ಕರ್ಪೂರ ಪ್ಲಸ್ ಲವಂಗ. ಸೊ ಅವಾಗ ಏನಾಗುತ್ತೆ ಅಂದರೆ ಅದು ಆಲ್ರೆಡಿ ಇದನ್ನು ಎಳ್ಕೊಂಬಿಟ್ಟಿರುತ್ತೆ ಅದರಲ್ಲಿರುವಂತಹ ನೆಗೆಟಿವಿಟಿನ. ಸೊ ಅದರಲ್ಲಿ ಒಂದು ಶೇಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಶೇಪ್ ಆಗುತ್ತೆ ಅಂದರೆ ಒಂದು ಆ್ಯನಿಮಲ್ಸ್ದು ಫಿಶ್ ಶೇಪ್ ಆಗಿರ್ಬೋದು, ಆ ಥರ ಫಿಶ್ ಮೀನಿನ ಆಕೃತಿ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಆ್ಯನಿಮಲ್ಸ್ದು ಆಕೃತಿನ ಪಡ್ಕೊಂಡಿದ್ರೆ ಅವಾಗ ಅಂದ್ಕೊಳ್ಳಿ ಅದು ಎಫೆಕ್ಟ್ ಆಗಿದೆ ಅಂತ, ನೆಗೆಟಿವಿಟಿದು, ಆಯಿತಾ. ಸೊ ಆ ಥರ ಕಂಡುಹಿಡಿಯೋದು ಈ ಥರ ಮೆಥಡ್ ಆಗಿರುತ್ತೆ ಬ್ಲ್ಯಾಕ್ ಮ್ಯಾಜಿಕ್ದು. ಸೊ ಏನೂ ಆಗಿಲ್ಲ, ಸುಮ್ಮನೆ ಏನೇನೋ ಒಂದು ಅಲ್ಲಿ ಇಲ್ಲಿ ಕಲೆಗಳ ಥರ ಇದ್ದರೆ ಏನೂ ಆಗಿಲ್ಲ ಅಂತ. ಬಟ್ ಯಾವ್ದಾರ ಒಂದು ಆಕೃತಿನ ಪಡ್ಕೊಂಡಿದ್ರೆ, ಮೀನಿನ ಆಕೃತಿ ಆಗಿರ್ಬೋದು, ಆ್ಯನಿಮಲ್ಸ್ದು ಆಕೃತಿ ಆಗಿರ್ಬೋದು, ಅವಾಗ ಅಂದ್ಕೊಳ್ಳಿ ಅದಾಗಿದೆ ಅಂತ.
ಸೊ ಆ ಥರ ಆದರೆ ಗಾಬರಿ ಆಗಬೇಡಿ. ಸೊ ಅದಕ್ಕೊಂದು ರೆಮಿಡಿ ಇದೆ. ಅದು ಹೇಗೆ ನಾವು ಕ್ಲಿಯರ್ ಮಾಡ್ಕೋಬೋದು ಅಂದರೆ, ಈವನ್ ತುಂಬ ದೃಷ್ಟಿಯಾಗಿರುತ್ತೆ ಅಂದ್ಕೊಳ್ಳಿ, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗಿ ಬಂದರೆ ಕಣ್ಣು ದೃಷ್ಟಿ ತುಂಬ ಆಗಿರುತ್ತೆ. ಸೊ ಅದೂ ರಿಮೂವ್ ಆಗಿಬಿಡುತ್ತೆ ಇದರಿಂದ. ಸೊ ಅದಕ್ಕೆ ಏನು ಮಾಡಿ ಅಂದರೆ, ಒಂದು ತೆಂಗಿನಕಾಯಿ ಬೇಕಾಗುತ್ತೆ. ಸೊ ತೆಂಗಿನಕಾಯಿ ನಿಮ್ಗೆ ಗೊತ್ತಲ್ಲ, ಗಣಪತಿದು ಒಂದು ಶ್ರೇಷ್ಠವಾದ ಇದು ತೆಂಗಿನಕಾಯಲ್ಲಿ. ಅದಕ್ಕೆ ತಾನೇ ವಿಘ್ನ ವಿನಾಶಕ ಗಣೇಶ ಅಂತ ಹೇಳೋದು. ಒಂದು ಹಾಡೇ ಇದೆಯಲ್ಲ, ಗಣನಾಯಕ ಗಣನಾಯಕ ವಿಘ್ನ ವಿನಾಶಕ ಗಣನಾಯಕ ಅಂತ, ಆಯಿತಾ. ಸೊ ಗಣಪತಿದು ವಾಸ ಇರುತ್ತೆ. ಸೊ ಏನು ಮಾಡಬೇಕು ಅಂದರೆ, ಈ ಜುಟ್ಟು ಮೇಲ್ಗಡೆ ಬರೋಂಗೆ ಹಿಂಗೆ ಇಟ್ಕೊಳ್ಳಿ. ಜುಟ್ಟು ಮೇಲ್ಗಡೆ ಬರಬೇಕು. ನೀವೇನು ಮಾಡಬೇಕು ಅಂದರೆ, ಆ್ಯಂಟಿ ಕ್ಲಾಕ್ ವೈಸು ಯಾರಿಗೆ ದೃಷ್ಟಿಯಾಗಿರುತ್ತೆ, ಯಾರ ಮೇಲೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತೋ, ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಯಾರಿಗಾಗಿದೆ ಅನಿಸುತ್ತೋ ಅವ್ರನ್ನ ನಿಲ್ಲಿಸಿ, ನಿಮ್ಮ ಎದುರುಗಡೆ ನಿಲ್ಲಿಸ್ಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್ನ ಈ ಥರ ಮಾಡಿ. ಜಸ್ಟ್ ಇದೊಂದು ತೆಂಗಿನಕಾಯಲ್ಲೇ ಮಾಡಿ 7 ಟೈಮ್ಸ್ ಈ ಥರ ಮಾಡಬೇಕಾಗತ್ತೆ. ದೃಷ್ಟಿದು ಹಿಂಗೆ ತೆಗೆದುಬಿಡಿ. ಸೊ ತೆಗೆದಾದ್ಮೇಲೆ ಏನು ಮಾಡಿ ಅಂದರೆ, ನಿಮ್ಮ ಮನೆಯ ಬಾಗಿಲಿನ ಹೊಸ್ತಲು ಅಂದರೆ ಹೊರಗಡೆ ಭಾಗ ಬರುತ್ತಲ್ಲ ಫ್ರೆಂಡ್ಸ್, ಸೊ ಅದನ್ನು ಮಧ್ಯಭಾಗ ಈ ಥರ ಮಾಡಿ ಮೇಲ್ಗಡೆ ನೀವು ಕರ್ಪೂರನ ಇಡಬೇಕಾಗತ್ತೆ, ಆಯಿತಾ. ಕರ್ಪೂರನ ಇಡಬೇಕು. ಸೊ ಎಷ್ಟು ಕರ್ಪೂರ ಅಂದರೆ 3 ಕರ್ಪೂರನ ಇಡ್ಬೋದು. 3 ಕರ್ಪೂರ, ಆಯಿತಾ. 3 ಕರ್ಪೂರನ ಹಿಂಗೆ ಇಟ್ರಿ ಅಂದ್ಕೊಳ್ಳಿ. ಸೊ 3 ಕರ್ಪೂರನ ಹಚ್ಚಿಸ್ಬಿಡ್ಬೇಕು. ಬೆಂಕಿ ಹಾಕಿ ಹಚ್ಚಿಸಿ ಮನೆಯಿಂದ ಹೊರಗಡೆ ಅಂದರೆ ಹೊಸ್ತಲ ಹತ್ರ ಇಟ್ಬಿಟ್ಟು 3 ಸಲ ದಾಟಿಸ್ಬೇಕು. ಅಂದರೆ ಹಿಂಗೆ ದಾಟಿದಂಗೆ ಮಾಡ್ತಾರೆ ನೋಡಿ, ದಾಟಿಸೋದು, ಆಯಿತಾ. ಆ ಥರ ಹೊಸ್ತಿಲಿನಿಂದ ಈ ಕಡೆ ಬನ್ನಿ, ಮತ್ತೆ ಅಲ್ಲಿಂದ ವಾಪಸ್ ಮನೆಯೊಳಗೆ ಬನ್ನಿ, ಮತ್ತೆ ಅಲ್ಲಿಂದ ಆಚೆ ಬನ್ನಿ. ಆಚೆ ಬಂದ್ಬಿಟ್ಟು ಸೈಡಿಂದ ಬಂದ್ಬಿಟ್ಟು ಮನೆಯೊಳಗಡೆ ಬಂದು ಬಾಗ್ಲಾಕೊಂಬಿಡಿ. ಅದು ಫುಲ್ಲು ಆರಿ ಅದರಲ್ಲಿ ಏನೋ ಒಂದು ಕಪ್ಪು ಥರ ಆಗಿರುತ್ತೋ, ಆವಾಗ ನಿಮ್ಮದು ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ, ಆಯಿತಾ. ದೃಷ್ಟಿಯಾಗಿರೋದೆಲ್ಲ ನಿವಾರಣೆ ಆಗುತ್ತೆ ಅಂತ ಅರ್ಥ. ಸೊ ಅವಾಗ ಏನು ಮಾಡಿ ಅಂದರೆ, ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಮಾರನೇ ದಿನ ಮನೆಯಿಂದ ಹೊರಗಡೆ ಹಾಕಿ, ಆವಾಗ ರಿಮೂವ್ ಆಗಿಬಿಡುತ್ತೆ. ಒಂದು ಬೆಸ್ಟ್ ಐಡಿಯಾ ಇಲ್ಲ, ನಿಮ್ಗೆ ಅಕಸ್ಮಾತ್ ಯಾರ್ದಾರ ಮೇಲೆ ಡೌಟ್ ಇದ್ದರೆ, ಅವ್ರು ಏನಾರ ನಿಮ್ಮ ಮನೆಗೆ ಬಂದು, ಯಾವಾಗಲೂ ಅಷ್ಟೇ ನೋಡ್ಕೊಳ್ಬೇಕಾರೆ, ಯಾರ್ದಾರ ಮನೇಲಿ ಚಿಕ್ಕ ಪಾಪುಗಳಿದ್ರೆ, ಚಿಕ್ಕ ಮಕ್ಕಳಿದ್ರೆ, ಯಾರು ಬಂದು ಸುಮ್ಮನೆ ಎಷ್ಟು ಚೆನ್ನಾಗಿದೆ ಮಗು ಅಂತ ಏನಾರ ಅಂದ ತಕ್ಷಣ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತವೆ, ಆಯಿತಾ. ರಂಪ ರಾಧ ಅಂತಲೇ ಮಾಡಿಬಿಡುತ್ತೆ, ಆಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಂಥವ್ರದ್ದು ಕಣ್ಣು ದೃಷ್ಟಿ ಬಿದ್ದಿದೆ ಅಂತ ಅರ್ಥ. ಸೊ ಅವಾಗ ಏನು ಮಾಡಿ ಅಂದರೆ, ಅವ್ರು ಹೋಗ್ತಾರಲ್ಲ ನಿಮ್ಮ ಮನೆಯಿಂದ ಹೋದ ತಕ್ಷಣ, ಈ ಥರ ತೆಂಗಿನಕಾಯಿ ಎಲ್ಲರ ಮನೇಲೂ ಇಟ್ಟಿರ್ತೀರಲ್ವಾ. ಸೊ ಎಮರ್ಜೆನ್ಸಿಗೆ ಇಟ್ಕೊಂಡಿರಿ ಈ ಥರದ್ದು. ಸೊ ಏನು ಮಾಡಿ ಅಂದರೆ, 3 ಕರ್ಪೂರ ಇಟ್ಬಿಟ್ಟು ಫಸ್ಟ್ ಏನು ಮಾಡಿ ಅಂದರೆ, ಆ ಪಾಪುಗಾರ ಆಗಿರ್ಬೋದು, ಇಲ್ಲ ದೊಡ್ಡವರು ದೊಡ್ಡವ್ರಿಗೂ ಬೇಗ ಅಟ್ಯಾಕ್ ಆಗುತ್ತೆ. ಸೊ ಹೇಳಿದ್ನಲ್ಲ, ಜುಟ್ಟು ಭಾಗ ಮೇಲೆ ಬರೋಂಗೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು, ಉಲ್ಟಾ ಮಾಡಬೇಕು ಯಾವಾಗಲೂ, ಆಯಿತಾ. 7 ಟೈಮ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಅದನ್ನು ಮನೆ ಬಾಗಿಲು ಹಿಂಗೆ ಇಟ್ಬಿಟ್ಟು ಹಚ್ಚಿಸ್ಬಿಟ್ಟಾಗ ಆ ಒಂದು ಹೊಗೆದು ಏನೋ ಒಂದು ವಾತಾವರಣಕ್ಕೆ ಹೋಗಿರುತ್ತೆ. ಅವ್ರು ಇನ್ನೂ ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ ನೀವು ಮನೆಯಿಂದ ಆಚೆ. ಸೊ ಅವ್ರಿಗೆ ಅದು ಹೋದಾಗ ಅವ್ರೇನು ನಿಮಗೆ ಹಾಕಿರ್ತಾರೋ ಕಣ್ಣು ದೃಷ್ಟಿ, ಅವ್ರಿಗೆ ರಿಟರ್ನಾಗಿ ಹೊಡೆಯುತ್ತೆ. ಸೊ ಇದು ಬೆಸ್ಟ್ ಉಪಾಯ. ಈವನ್ ನೀವು ಫಂಕ್ಷನ್ಸಲ್ಲೂ ಮಾಡ್ಕೋಬೋದು, ಆಯಿತಾ. ನಿಮ್ಮ ಮನೆಗೆ ಯಾರು ಬಂದು ಆ ಥರ ಹೋದಾಗ, ನಿಮ್ಗೆ ಯಾರ್ದಾರ ಮೇಲೆ ಡೌಟ್ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ಸೊ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಹೇಗೆ ನಾವು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಹೇಗೆ ಕಂಡುಹಿಡಿಬೋದು, ಮತ್ತು ಅದನ್ನು ಹೇಗೆ ರಿಮೂವ್ ಮಾಡ್ಕೋಬೋದು. ಈವನ್ ನಿಮ್ಮದು ಕಣ್ಣು ದೃಷ್ಟಿದೂ ಆಗುತ್ತೆ ಇದರಲ್ಲಿ, ಆಯಿತಾ. ಸೊ ಏನು ಗೊತ್ತಾ, ಅದೆಲ್ಲ ಒಂದು ನೆಗೆಟಿವ್ದು ಎನರ್ಜಿನ ಪಾಸ್ ಮಾಡ್ತಾ ಇರ್ತಾರೆ, ನೆಗೆಟಿವ್ ಎನರ್ಜಿ ಬರುತ್ತೆ. ಎಲ್ಲಿ ಅಟ್ಯಾಕ್ ಆಗುತ್ತೆ ಅಂದರೆ, ನಮ್ಮ ಮನಸ್ಸಿನ ಮೇಲೆ ಅಟ್ಯಾಕ್ ಆಗುತ್ತೆ. ಯಾವಾಗ ನಮ್ಮ ಅವರ ಒಂದು ವೀಕ್ ಇರುತ್ತೋ, ಅಂದರೆ ಈ 7 ಲೇಯರ್ಸ್ ಏನೋ ಒಂದು ಪ್ರಭಾವಳಿ ತುಂಬ ವೀಕ್ ಆಗಿರುತ್ತೋ, ಆವಾಗ ಈಸಿಯಾಗಿ ನಮ್ಮ ಬಾಡಿಗೆ ಎಂಟರ್ ಆಗುತ್ತದು, ಆಯಿತಾ. ಆವಾಗಲೇ ನಮಗೆ ಕಣ್ಣು ದೃಷ್ಟಿ ಆಗಿರೋದಿರ್ಬೋದು, ಎಲ್ಲನೂ ಆಗುತ್ತೆ. ಈವನ್ ಏನು ಗೊತ್ತಾ, ಎಷ್ಟೊಂದು ಜನ ತುಂಬ ಅವ್ರದ್ದು ಸೇಫ್ಟಿ ಇದನ್ನು ತೊಗೊಂಡ್ರೂ ಅವ್ರಾಗ ಮೇಲೆ ಅಫೆಕ್ಟ್ ಆಗೇ ಆಗುತ್ತೆ. ಬಿಕಾಸ್ ಒಂದಿನ ಮಾಡಿಲ್ಲ ಅಂದ್ರೂ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಸಾಲ್ಟ್ ವಾಟರು ಮತ್ತು ಟರ್ಮರಿಕ್ ವಾಟರಲ್ಲಿ ನೀವು ಯಾವಾಗ ಡೈಲಿ ಸ್ನಾನ ಮಾಡ್ಕೊಂಬರ್ತೀರೋ, ಅವಾಗೆಲ್ಲ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇರುತ್ತೆ. ಅಷ್ಟೊಂದು ನಿಮಗೆ ಅವರ ಮೇಲೆ ಎಫೆಕ್ಟ್ ಆಗೋಲ್ಲ. ಸೊ ಬೆಸ್ಟ್ ರೆಮಿಡಿ ಎಲ್ಲರೂ ಮಾಡ್ಕೋಬೋದಾದಂಥ ಸಿಂಪಲ್ ಮೆಥಡೇ ಅದು. ಸ್ನಾನ ಮಾಡೋಕ್ಕೆ ಡೈಲಿ ಹೋದಾಗ ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಯಾವಾಗ ಸ್ನಾನ ಮಾಡ್ತಿರೋ, ಆವಾಗ ಏನು ಗೊತ್ತಾ, ನಿಮಗೆ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ, ಪ್ಲಸ್ ನಿಮ್ಮದು ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.